ಸ್ವಲ್ಪ ಜಾಗೃತಿಯಾಗಿರಬೇಕಾಗತ್ತೆ. ಯಾಕೆಂದರೆ 28ನೇ ತಾರೀಕಿಗೆ ಒಂದು ಪಾರ್ಶ್ವ ಚಂದ್ರಗ್ರಹಣ ಇದೆ. ಅದು ಭಾರತದಲ್ಲಿ ಕಾಣೋದಿಲ್ಲ, ಅದರ ಸೂತಕಗಳು ಇರೋದಿಲ್ಲ. ಆದರೂ ಕೂಡ ಅದರ ನೆಗೆಟಿವ್ ಇಂಪ್ಯಾಕ್ಟ್ ಅಂತೂ ಎಲ್ಲ ರಾಶಿಯವರ ಮೇಲೂ ಇರುತ್ತೆ, ಕೇವಲ ಧನುರಾಶಿ ಅಂತಲ್ಲ. ಇಲ್ಲಿ ವಿಶೇಷವಾಗಿ ಯಾವ ಒಂದು ಅಂಶಗಳನ್ನು ನಾವು ಪರಿಗಣಿಸಬೇಕು ಅಂತಂದರೆ, ಗ್ರಹಗತಿಗಳ ಸಂಚಾರದಿಂದ ಧನುರಾಶಿಯವರಿಗೆ ಹಣಕಾಸಿನ ಹರಿವು ಅತ್ಯುತ್ತಮ ಹೆಚ್ಚಿನ ಉನ್ನತ ಮಟ್ಟದಲ್ಲಿರುತ್ತೆ. ಟ್ಯಾಕ್ಸ್ ಬೆನಿಫಿಟ್ಸ್ ಗೇನ್ಸ್, ವಿಶೇಷವಾಗಿ ಗುರುವಾರ ಒಂದು ಹೆಚ್ಚಿನ ಗುಪ್ತ ಧನ ಹಣಕಾಸಿನ ಆಗಮನ ಮತ್ತು ವೃತ್ತಿ ವ್ಯಾಪಾರ ವ್ಯವಹಾರ ಅಂತ ಬಂದಾಗ ರಿಕಗ್ನೇಷನ್ ಸಿಗುತ್ತೆ. ವೃತ್ತಿಯಲ್ಲಿ ಡಬಲ್ ಗೇನ್ ಪ್ರಾಫಿಟ್ ಇರುತ್ತೆ. ಕೆಲಸದಲ್ಲಿ ಯಾರು ಜಾಬ್ ಮಾಡ್ತಾ ಇದ್ದೀರಿ ಅಂಥವರಿಗೆ ಒಂದು ಇನ್ಕ್ರಿಮೆಂಟ್, ಪ್ರಮೋಷನ್, ಬೋನಸ್ ಈ ರೀತಿಯಾದಂತಹ ಗುಡ್ ನ್ಯೂಸ್ ಅಂತ ಹೇಳಬಹುದು. ಕಾಂಗ್ರ್ಯಾಚುಲೇಷನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆದರೆ ಕೆಲವೊಂದು ಪೇಪರ್ಸ್ಗಳನ್ನು ಸಹಿ ಮಾಡುವ ಮುನ್ನ ಡಬಲ್ ಚೆಕ್ ಮಾಡ್ಕೊಳ್ಳಿ, ಒಂದಲ್ಲ ಎರಡಲ್ಲ 10 ಸಲ ನೋಡ್ಕೊಳ್ಳೋದು ವಾಸಿ ಅಂತ ತೋರಿಸ್ತಾ ಇದೆ. ಇಲ್ಲ ಅಂದರೆ ಅದು ಕಾಂಪ್ಲಿಕೇಶನ್ಗೆ ದಾರಿ ಮಾಡಿಕೊಡುತ್ತೆ. ಇನ್ನು ಆರೋಗ್ಯ ಅಂತ ಬಂದಾಗ ಏನಾಗುತ್ತೆ, ಧನುರಾಶಿಯವರಿಗೆ ಈ ವಾರ ಹೊಟ್ಟೆಗೆ ಸಂಬಂಧಪಟ್ಟಂತಹ ಒಂಚೂರು ಎಸಿಡಿಟಿ, ಕಾನ್ಸ್ಟಿಪೇಷನ್, ಅಜೀರ್ಣ ಇಂತಹದ್ದು ಕಾಡುತ್ತೆ. ವಾಕಿಂಗ್, ಜಾಗಿಂಗ್, ಚಿಕ್ಕ ಬ್ರಿಸ್ಕ್ ವಾಕ್ ಇವನ್ನೆಲ್ಲ ರೂಢಿಸ್ಕೊಳ್ಳಿ. ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗಬಹುದು. ಇನ್ನು ಗೃಹ ಕೃತ್ಯಗಳು, ಮನೆ ವಿಚಾರ, ಸಂಸಾರ, ದಾಂಪತ್ಯ ಅಂತ ನೋಡ್ಲಿಕ್ಕೆ ಬಂದಾಗ ಬಹಳ ಶುಭ. ಒಂದು ಶುಭ ಸಮಾಚಾರ ಈ ವಾರ ನಿಮ್ಮ ಕುಟುಂಬಕ್ಕೆ ಬರುತ್ತೆ. ಮನೆಯಲ್ಲಿ ಸಂತಸ, ಒಂದು ಹಬ್ಬದ ಸಂಭ್ರಮದ ವಾತಾವರಣವನ್ನು ನಿರ್ಮಾಣ ಮಾಡುತ್ತೆ. ಎಷ್ಟೋ ದಿವಸದಿಂದ ಮದುವೆ ಸೆಟ್ ಆಗದೇ ಇರೋರಿಗೆ ಮದುವೆ ಸೆಟ್ ಆದಂತಹ ಗುಡ್ ನ್ಯೂಸ್ ಬರುತ್ತೆ. ಅದೇ ರೀತಿ ಈ ಕೆಲಸಗಳಿಗೆ ಪಾಪ ಕಾಯ್ತಾ ಇರ್ತಾರೆ, ಅಪ್ಲೈ ಮಾಡಿರ್ತಾರೆ, ಆಫರ್ ಲೆಟರ್ ಬಂದಿರಲ್ಲ, ಕೆಲಸಕ್ಕೆ ಜಾಯ್ನ್ ಆಗಿ ಅಂತ ಇನ್ನು ಕರೆದಿರಲ್ಲ ಅಥವಾ ಕೆಲಸ ಸಿಕ್ಕಿರಲ್ಲ, ಇಂಥವ್ರಿಗೆ ಗುಡ್ ನ್ಯೂಸ್ ಬರುತ್ತೆ. ಅದೇ ರೀತಿ ಪ್ರೆಗ್ನೆನ್ಸಿ ಗುಡ್ ನ್ಯೂಸ್ ಬರಲಿಕ್ಕೂ ಕೂಡ ಸಾಧ್ಯತೆ ಇದೆ. ವಾರದ ಒಂದು ಲಕ್ಕಿ ಎಲಿಮೆಂಟ್ಸ್, ಕಲರ್ಸ್, ಡೈರೆಕ್ಷನ್ಸ್ಗಳನ್ನು ನೋಡಲಿಕ್ಕಾಗಿ ಈ ವಾರ 2, 19, ಅದೇ ರೀತಿ 20 ಈ ಕಲರ್ಸ್, ಈ ಒಂದು ನಂಬರ್ಸ್ಗಳು ನಿಮಗೆ ಆಗಿ ಬರುತ್ತೆ. ಯಥೇಚ್ಛವಾಗಿ ಬಳಸಿ. ಇನ್ನು ಬಣ್ಣ ಅಂತ ನೋಡ್ಲಿಕ್ಕೆ ಬಂದಾಗ ಹಳದಿ, ಕೇಸರಿ ಬಣ್ಣಗಳನ್ನು ಬಳಸ್ಬೋದು. ಬರುವಂತಹ ವಾರದಲ್ಲಿ ಪೂರ್ವ ದಿಕ್ಕು ನಿಮಗೆ ಶುಭ. ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೊರಡೋದಕ್ಕಿಂತ ಮುಂಚೆ ಪೂರ್ವ ದಿಕ್ಕಿಗೆ 2 ಹೆಜ್ಜೆ ನಡೆದ್ಬಿಟ್ಟು ಆಮೇಲೆ ನಿಮ್ಮ ಯಾವ ದಿಕ್ಕಿಗೆ ಹೊರಟ್ರೆ ಬಹಳ ಶುಭ. 2 ದೇವರ ಆರಾಧನೆ ಧನುರಾಶಿಯವರಿಗೆ ಬಹಳ ಸೂಕ್ತ ಅಂತ ತೋರಿಸುತ್ತೆ. ಅದು ಯಾವುದು ಅಂತ ಹೇಳೋದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ, ಈ ಶ್ರಾವಣ ಮಾಸದ ಪವರ್ ಇದೆಯಲ್ಲ, ಅದನ್ನು ನಾನು ಹೇಳಲೇಬೇಕು ಧನುರಾಶಿಯವರಿಗೆ. ಹೌದು ನೋಡಿ, ಶ್ರಾವಣ ಮಾಸ, ಶ್ರವಣ ಅಂದರೆ ಶ್ರಾವಣ ಮಾಸದಲ್ಲಿಯೇ ಶ್ರವಣ ಅಂತ ಅಡಗಿದೆ. ನಮಗೆ ಗೊತ್ತೇ ಆಗೋದಿಲ್ಲ. ಶ್ರವಣ ಅಂದ್ರೇನು? ಕೇಳು ಅಂದರೆ ನಮ್ಮ ಕಷ್ಟವನ್ನು ಕೇಳಲಿಕ್ಕೆ ಈ ಯೂನಿವರ್ಸ್ ಭಗವಂತ ಕೂತಿರ್ತಾನೆ. ಈ ಸಾಕ್ಷಾತ್ ಪರಮೇಶ್ವರ ಭಕ್ತರ ಕಷ್ಟಗಳನ್ನು ಆಲಿಸೋದಕ್ಕೆ, ಕೇಳೋದಕ್ಕೆ ಕೂತಿರುವಂಥದ್ದು. ದಯಮಾಡಿ ಈ ಒಂದು ಸುವರ್ಣ ಅವಕಾಶವನ್ನು ಕೈಯಿಂದ ಮಿಸ್ ಮಾಡ್ಕೋಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯಲ್ಲಿ ಹಗಲು ರಾತ್ರಿ 24/7 365 ಡೇಸ್ ನಾವು ಈ ಅಷ್ಟಸಿದ್ಧಿಪೀಠದ ಮೇಲೆ ಮಹಾಲಕ್ಷ್ಮಿ ಕುಬೇರ ಯಾಗವನ್ನು ನಡೆಸ್ತಾ ಇರ್ತೀವಿ. ಅದರಲ್ಲಿ ನಿಮ್ಮ ಹೆಸರನ್ನ ಕೊಟ್ಟು ರಿಜಿಸ್ಟರ್ ಮಾಡಿಸ್ಕೋಬೋದು. ಈ ಶ್ರಾವಣ ಮಾಸ ಕೈತಪ್ಪಿ ಹೋಗೋದಕ್ಕೆ ಬಿಡಬೇಡಿ. ಈಗಲೇ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಗುರುಗಳೇ, ನೀವು ತೋರಿಸಿರುವಂತಹ ನಂಬರ್ಗೆ ಬುಕ್ ಮಾಡ್ಕೋತೀವಿ, ನಮಗೂ ಶ್ರೀಚಕ್ರ ಬೇಕು ಅಂತ ಮೆಸೇಜ್ ಮಾಡಿ. ಅದರಲ್ಲಿ ನಿಮ್ಮ ಕಷ್ಟ ಕಾರ್ಪಣ್ಯಗಳು, ವಿಶಸ್ಸುಗಳನ್ನು, ನಿಮ್ಮ ಮನೆಯವ್ರ ಹೆಸರು, ನಿಮ್ಮ ಹೆಸರು ಎಲ್ಲವನ್ನ ಹಾಕಿ ಕಳಿಸಿ. ಮುಂದಿನದನ್ನು ನಮ್ಮ ತಂಡ ನೋಡ್ಕೊಳ್ಳುತ್ತೆ. 1 ತಿಂಗಳು ಒಳಗಡೆ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ಸಿದ್ಧಿಯಾಗಿ ನಿಮ್ಮ ಮನೆಗೆ ಬರುತ್ತೆ. ಶ್ರಾವಣ ಮಾಸದಲ್ಲಿ ಸಿದ್ಧಿಯಾದಂತಹ, ಯಾಕೆಂದರೆ 4 ಶ್ರಾವಣ ಸೋಮವಾರ, ನಾಗರ ಒಂದು ಪಂಚಮಿ, ಅದೇ ರೀತಿ ಮೊದಲನೆಯ ಸಂಪ ಶುಕ್ರವಾರ, 2ನೇಯದ್ದು ವರಮಹಾಲಕ್ಷ್ಮಿ, 3ನೆಯ ಸಂಪ ಶುಕ್ರವಾರ, 4ನೇ ಸಂಪ ಶುಕ್ರವಾರ, ನೂಲ ಹುಣ್ಣಿಮೆ, 1-2 ಹಬ್ಬಗಳ ಸರಮಾಲೆ ಇದೆ ಶ್ರಾವಣ ಮಾಸದಲ್ಲಿ. ಈ ಎಲ್ಲ ಶುಭ ಸಂದರ್ಭಗಳಲ್ಲಿ ಸಿದ್ಧಿಯಾದಂಥ ಶ್ರೀಚಕ್ರ ಮನೆಗೆ ಬಂದರೆ ಕಷ್ಟ ಎಲ್ಲ ಕಳೆದು ಹೋಗುತ್ತೆ ವೀಕ್ಷಕರೇ. ನಿಮ್ಮ ಜೀವನದಿಂದ ಕಣ್ಣೀರು ಪೂರ್ತಿಯಾಗಿ ತೊಲಗುತ್ತೆ. ನೀವು ಎಷ್ಟು ದಿನದಿಂದ ಕಾಯ್ತಾ ಇರುವಂತಹ ಸ್ವಂತ ಮನೆಗೆ ಶಿಫ್ಟ್ ಆಗ್ತೀರಾ, ಕನಸಿನ ಮನೆಗೆ, 2 ವೀಲರಿಂದ ಕಾರಿಗೆ ಅಪ್ಗ್ರೇಡ್ ಆಗ್ತೀರಾ, ಕೋರ್ಟು ಕಚೇರಿ ಕೇಸಿಂದ ಹೊರಗಡೆ ಬರ್ತೀರಾ, ದಾಂಪತ್ಯದಲ್ಲಿ ಅನ್ಯೋನ್ಯತೆ, ಮಧುರತೆ, ಮಕ್ಕಳು ಮಾತು ಕೇಳ್ತಾರೆ, ಮಕ್ಕಳು ಸ್ಟಡಿಯಲ್ಲಿ ಟಾಪರ್ ಆಗ್ತಾರೆ,
ಮದುವೆ ಸೆಟ್ ಆಗುತ್ತೆ, ಮನೆಯಲ್ಲಿ ಸಂತಾನ ಪ್ರಾಪ್ತಿ ಆಗುತ್ತೆ, ಎಲ್ಲವೂ ಕೂಡ ಆಗುತ್ತೆ. ಆ ಎಲ್ಲವೂ ಕೂಡ ಆಗತ್ತೆ ಮತ್ತು ಈಗ ಆಗಿಲ್ಲ ಅನ್ನೋದ್ರ ಮಧ್ಯೆ ಒಂದೇ ಒಂದು ಆ್ಯಕ್ಷನ್ ಬೇಕು. ಅದ್ಯಾವುದು? ನೀವೀಗ ಫೋನ್ ಎತ್ಕೋಬೇಕು, ಸ್ಕ್ರೀನ್ ಮೇಲೆ ಕಾಣಿಸುವಂಥ ನಂಬರ್ಗೆ ನನಗೂ ಶ್ರೀಚಕ್ರ ಯಂತ್ರ ಬೇಕು ಅಂತ ಟೈಪ್ ಮಾಡಬೇಕು. ಆ ಒಂದು ಸಾಲು ಇದೆಯಲ್ಲ, ನೀವು ನನಗೂ ಶ್ರೀಚಕ್ರ ಯಂತ್ರ ಬೇಕು ಅನ್ನುವ ಸಾಲು ನಿಮ್ಮ ಜೀವನವನ್ನು ಪರಿವರ್ತನೆ ಮಾಡುವಂತಹ ವಾಕ್ಯವಾಗುತ್ತೆ. ಬೇಕಾದರೆ ಪರೀಕ್ಷೆ ಮಾಡಿ ನೋಡಿ, ಈಗಲೇ ಬುಕ್ ಮಾಡ್ಕೊಳ್ಳಿ, ನಂಬರ್ ಕಾಣಿಸ್ತಾ ಇದೆ ಸ್ಕ್ರೀನ್ ಮೇಲೆ ಅಂತ ಹೇಳ್ತಾ, ಈಗ ರೆಮಿಡೀಸ್ ಅಂತ ಬಂದಾಗ ಧನುರಾಶಿಯವ್ರಿಗೆ ಏನಾಗುತ್ತೆ, ಈ ಬರುವಂತಹ ಗುರುವಾರ ವಿಷ್ಣು ಅಥವಾ ವಿಷ್ಣುವಿನ ಅವತಾರದ ದೇವಾಲಯಕ್ಕೆ ಹೋಗ್ಬಿಟ್ಟು ನೀವು ಜಸ್ಟ್ 1 kg ಬಾಳೆಹಣ್ಣು, 2 ತೆಂಗಿನಕಾಯಿ, 2 ಬಾದಾಮಿಯನ್ನು ಸ್ವಾಮಿಯ ಪಾದಕ್ಕಿಡಿಸಿ ವಾಪಸ್ ತಗೋಬೇಡಿ. ಅಲ್ಲೇ ಕೂತ್ಕೊಂಡ್ಬಿಟ್ಟು 11 ಸಲ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರ ಪಠನೆ ಮಾಡಿ. ಮುಂದೆ ನಡೆಯೋದಿಲ್ಲ ಮಿರಾಕಲ್. ಅದೇ ರೀತಿ ಈ ವಾರ ವಿಷ್ಣು ಸಹಸ್ರನಾಮ ಮತ್ತು ಈ ಗಜೇಂದ್ರ ಮೋಕ್ಷ ಸ್ತೋತ್ರ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗಿದೆ. ಕನಕದಾರ ಸ್ತೋತ್ರ ಇದೆ, ಅದರ ಜೊತೆಗೆ ಹನುಮಾನ್ ಚಾಲಿಸ ಇದೆ. ಇದರಲ್ಲಿ ಯಾವುದು ನಿಮಗೆ ಅನಿಸುತ್ತೋ ಅದನ್ನು ಸಮಯ ಸಿಕ್ಕಾಗ ಬೆಳಗ್ಗೆ ಸಂಜೆ ಕೇಳಿ. ಮನಸ್ಸಿಗೆ ಎಷ್ಟು ನೆಮ್ಮದಿ ಬರುತ್ತೆ, ಎಲ್ಲ ಕೆಲಸಗಳು ಹೇಗಾಗುತ್ತೆ ನೋಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.